ಹಾಯ್ ಎಲ್ಲರಿಗೂ ನಮಸ್ಕಾರ. ವರ್ಷಾಸ್ ಐಡಿಯಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋಲಿ ನಾನು ನ್ಯೂಟನ್ ಗ್ರೆಗರಿ ಬ್ಯಾಕ್ವರ್ಡ್ ಆ್ಯಂಡ್ ಫಾರ್ವರ್ಡ್ ಇಂಟರ್ಪೋಲೇಷನ್ ಮೆಥಡಲ್ಲಿ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ. ಪ್ರೀವಿಯಸ್ ವೀಡಿಯೋಸಲ್ಲಿ ನ್ಯೂಟನ್ ರ್ಯಾಪ್ಸನ್ ರೆಗ್ಯುಲರ್ ಫಾಲ್ಸಿ ಮೆಥಡ್ನ ಸಾಲ್ವ್ ಮಾಡಿದ್ದೀನಿ. ನೋಡಿಲ್ಲ ಅಂದರೆ ಹೋಗಿ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋ ಬಂದು ನ್ಯೂಟನ್ ಗ್ರೆಗರಿ ಫಾರ್ವರ್ಡ್ ಇಂಟರ್ಪೋಲೇಷನ್ ಆ್ಯಂಡ್ ಬ್ಯಾಕ್ವರ್ಡ್ ಇಂಟರ್ಪೋಲೇಷನ್. ಇದರಲ್ಲಿ ಏನೂ ಡಿಫ್ರೆನ್ಸ್ ಇಲ್ಲ. ಫಾರ್ವರ್ಡ್ ಇಂಟರ್ಪೋಲೇಷನಲ್ಲಿ r-1 ಅಂತ ತೊಗೋತೀವಿ, ಬ್ಯಾಕ್ವರ್ಡಲ್ಲಿ r+1 ತೊಗೋತೀವಿ. ಅದು ಬಿಟ್ಟರೆ ಡೆಲ್ಟಾ ಅನ್ನೋದನ್ನು ಸ್ಟ್ರೈಟಾಗಿ ರೆಪ್ರೆಸೆಂಟ್ ಮಾಡ್ತೀವಿ ಫಾರ್ವರ್ಡಲ್ಲಿ, ಅದನ್ನು ಉಲ್ಟಾ ರೆಪ್ರೆಸೆಂಟ್ ಮಾಡ್ತೀವಿ ಬ್ಯಾಕ್ವರ್ಡಲ್ಲಿ. ಈ ಆರ್ನ ಫೈಂಡ್ ಔಟ್ ಮಾಡೋಕ್ಕೆ ಒಂದು ಫಾರ್ಮುಲಾ ಇದೆ, x=x0+rh. ನ್ಯೂಟನ್ ಬ್ಯಾಕ್ವರ್ಡ್ ಯಾವಾಗ ಯೂಸ್ ಮಾಡೋದು, ಫಾರ್ವರ್ಡ್ ಯಾವಾಗ ಯೂಸ್ ಮಾಡಬೇಕು ಅಂತ ತುಂಬ ಜನಕ್ಕೆ ಡೌಟ್ ಇರುತ್ತೆ. ಅದಕ್ಕೆ ಒಂದು ಪ್ರಾಬ್ಲಮ್ ತಗೊಂಡು ಡೌಟ್ನ ಕ್ಲಿಯರ್ ಮಾಡ್ತಾಯಿದ್ದೀನಿ. ಫಾರ್ಮುಲಾನ ನೀವು ನೆನ್ಪಿಟ್ಕೊಳ್ಳಿ. ಈಗ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀನಿ, ಖಂಡಿತ ನಿಮಗಿರೋ ಡೌಟ್ಸ್ ಎಲ್ಲ ಸಾಲ್ವ್ ಆಗುತ್ತೆ. ನೋಡಿ, ಗಿವನ್ sin 45 ಡಿಗ್ರಿ = ಒಂದು ವ್ಯಾಲ್ಯೂ ಕೊಟ್ಟಿದ್ದಾರೆ, ಹಾಗೆ 50, 55, 60. ಈಗ 48 ಡಿಗ್ರಿನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಸೊ 48 ಡಿಗ್ರಿ ಅಂದರೆ 45 ಮತ್ತು 50 ಬಿಟ್ವೀನ್ ಬರುತ್ತೆ. ಸೊ ಇದು ನಾವು ಫಾರ್ವರ್ಡ್ ಫಾರ್ಮುಲಾನ ಯೂಸ್ ಮಾಡಿ sin 48 ಡಿಗ್ರಿನ ಫೈಂಡ್ ಔಟ್ ಮಾಡ್ತೀವಿ. ಇನ್ ಕೇಸ್ ಅದೇ ರೀತಿ sin 62 ಡಿಗ್ರಿ ಅಂತ ಕೇಳಿದ್ರೆ ಆಫ್ಟರ್ 60 ಇರೋದ್ರಿಂದ ಅದನ್ನು ನಾವು ಬ್ಯಾಕ್ವರ್ಡ್ ಫಾರ್ಮುಲಾ ಹಾಕಿ ಸಾಲ್ವ್ ಮಾಡ್ತೀವಿ. ಈ ಕಡೆ ಇರೋ ವ್ಯಾಲ್ಯೂಸ್ ಕೇಳಿದ್ರೆ, ಲೈಕ್ ಇದು ಮಿಡಲ್ ಪಾಯಿಂಟ್ಗೆ ಒಂದು ಲೈನ್ ಹಾಕೋಬಿಡಿ. 55ಇಂದ ಡೌನ್ ಯಾವುದೇ ವ್ಯಾಲ್ಯೂ ಕೇಳಿದ್ರೆ ಬ್ಯಾಕ್ವರ್ಡ್ ಯೂಸ್ ಮಾಡಿ. 50 ಮೇಲೆ 43, 42 ಆ ಥರ ಕೇಳಿದ್ರೆ ಫಾರ್ವರ್ಡ್ ಇಂಟರ್ಪೋಲೇಷನ್ ಫಾರ್ಮುಲಾ ಹಾಕಿ ಸಾಲ್ವ್ ಮಾಡಿ. ಬನ್ನಿ, ಈಗ 48ಗೆ ಫಾರ್ವರ್ಡಾಗಿ ಕೇಳಿದ್ದಾರೆ. ಸೊ ಫಸ್ಟು ನಾವು ಇದಕ್ಕೆ ಟೇಬಲ್ ಕನ್ಸ್ಟ್ರಕ್ಟ್ ಮಾಡಬೇಕು. ಫಸ್ಟು x ಕಾಲಮ್, y ಕಾಲಮ್, ಡೆಲ್ಟಾ y. ಫಸ್ಟು ಎಕ್ಸ್ ವ್ಯಾಲ್ಯೂಸ್ ಏನಾಗುತ್ತೆ ಅಂದರೆ 45 ಡಿಗ್ರಿ, 50, 55, 60. y ವ್ಯಾಲ್ಯೂಸ್ 0.7071, 0.766, 0.8192, 0.886. ಡೆಲ್ಟಾ ವೈ ಕಾಲಮಲ್ಲಿ ಏನಂದರೆ ಸಬ್ಸ್ಟ್ರಾಕ್ಟ್ ಮಾಡೋದು. 0.766 ಮೈನಸ್ 0.7071 ಇವೆರಡನ್ನ ಸಬ್ಸ್ಟ್ರಾಕ್ಟ್ ಮಾಡಿದಾಗ ಏನು ಆನ್ಸರ್ ಬರುತ್ತೆ ಅಂದರೆ 0.0589. ಅದೇ ರೀತಿ ಇವೆರಡನ್ನು ಸಬ್ಸ್ಟ್ರಾಕ್ಟ್ ಮಾಡಬೇಕು. 0.8192 ಮೈನಸ್ 0.766 ಇವೆರಡನ್ನ ಮೈನಸ್ ಮಾಡಿದಾಗ ಏನು ಬರುತ್ತೆ, 0.0532. ಮತ್ತು ಇವೆರಡನ್ನ ಸಬ್ಸ್ಟ್ರಾಕ್ಟ್ ಮಾಡಿದಾಗ 0.0468. ನೆಕ್ಸ್ಟ್ ಬಂದ್ಬಿಟ್ಟು ಡೆಲ್ಟಾ ಸ್ಕ್ವೇರ್ ಇದೊಂದು ಕಾಲಮ್ ಹೇಗೆ ಮಾಡೋದಂದರೆ ಸೇಮ್ ಇವೆರಡನ್ನ ಮೈನಸ್ ಮಾಡೋದು. 0.0532 ಮೈನಸ್ 0.0589 ಸಬ್ಸ್ಟ್ರಾಕ್ಟ್ ಮಾಡಿದಾಗ ಮೈನಸ್ 0.0057 ಬರುತ್ತೆ. ಇವೆರಡನ್ನ ಸಬ್ಸ್ಟ್ರಾಕ್ಟ್ ಮಾಡಿದಾಗ ಮೈನಸ್ 0.0064 ಬರುತ್ತೆ. ಮತ್ತೊಂದು ಟೇಬಲ್ನ ಕನ್ಸ್ಟ್ರಕ್ಟ್ ಮಾಡಿ ಅಂಟಿಲ್ ಅದು ಒಂದು ವ್ಯಾಲ್ಯೂ ಆಗೋವರೆಗೂ. ಇವೆರಡನ್ನ ಸಬ್ಸ್ಟ್ರಾಕ್ಟ್ ಮಾಡಿದ್ರೆ ಮೈನಸ್ 0.0007 ಬರುತ್ತೆ. ಈಗ ಟೇಬಲ್ ಕನ್ಸ್ಟ್ರಕ್ಷನ್ ಆಯಿತು. ನಮಗೆ sin 48 ಬೇಕಾಗಿರೋದ್ರಿಂದ ನಾವು ಬೈ ಯೂಸಿಂಗ್ ನ್ಯೂಟನ್ ಗ್ರೆಗರಿ ಫಾರ್ವರ್ಡ್ ಇಂಟರ್ಪೋಲೇಷನ್, ನಾನು ಶಾರ್ಟ್ ಫಾರ್ಮಲ್ಲಿ ಬರೆದಿದ್ದೀನಿ, ನೀವು ಫುಲ್ ಫಾರ್ಮಲ್ಲಿ ಬರೀರಿ. ನೋಡಿ, ಈ ಫಾರ್ಮುಲಾ ಅಪ್ಲೈ ಮಾಡಬೇಕಾಗುತ್ತೆ. y=y0 ಪ್ಲಸ್ ಡೆಲ್ಟಾ y0 r ಪ್ಲಸ್ ಡೆಲ್ಟಾ ಸ್ಕ್ವೇರ್ y0 r ಇಂಟು r-1/2 ಫ್ಯಾಕ್ಟೋರಿಯಲ್ ಪ್ಲಸ್ ಡೆಲ್ಟಾ ಕ್ಯೂಬ್ y0 r ಇಂಟು r-1 r-2/3 ಫ್ಯಾಕ್ಟೋರಿಯಲ್. ಇಲ್ಲಿ ಡೆಲ್ಟಾ ಕ್ಯೂಬ್ y ಇರೋದ್ರಿಂದ ಡೆಲ್ಟಾ ಕ್ಯೂಬ್ y0ಗೆ ಹೆಣ್ಣು ಮಾಡಬೇಕಾಗುತ್ತೆ. ಇನ್ ಕೇಸ್ ಏನಾದರೂ ಮುಂದೆ ಹೋಗ್ಬಿಟ್ಟು ಡೆಲ್ಟಾ
ಪವರ್ 4y0 ಅಂತ ಇದ್ದರೆ ಇನ್ನೂ ಒಂದು ಎಕ್ಸ್ಟ್ರಾ ಬರ್ಕೊಂಡು ಹೋಗಬೇಕು. ಲೈಕ್ r ಇಂಟು r-1 r-2 r-3 ಬೈ 4 ಫ್ಯಾಕ್ಟೋರಿಯಲ್ ಅಂತ ಬರ್ಕೋಬೇಕು. y0 ಅಂದರೆ ಇದು ಫಾರ್ವರ್ಡ್ ಆಗಿರೋದ್ರಿಂದ y0 ಅಂದರೆ ಇದು ಬರುತ್ತೆ, ಈ ವ್ಯಾಲ್ಯೂ ಬರುತ್ತೆ. ಡೆಲ್ಟಾ y0 ಬಂದ್ಬಿಟ್ಟು ಈ ವ್ಯಾಲ್ಯೂ ಈ ಥರ, ಇದು ಡೆಲ್ಟಾ y0 ಬರುತ್ತೆ, ಇದು ಡೆಲ್ಟಾ ಸ್ಕ್ವೇರ್ y0, ಇದು ಡೆಲ್ಟಾ ಕ್ಯೂಬ್ y0 ಬರುತ್ತೆ. ಇದನ್ನು ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡೋದಷ್ಟೇ. ಈಗ ನಾವು r ಫೈಂಡ್ ಔಟ್ ಮಾಡಬೇಕಾಗಿರೋದ್ರಿಂದ x x0 ಪ್ಲಸ್ r/h. rಗೆ ಸಾಲ್ವ್ ಮಾಡ್ಕೊಳ್ಳಿ. x ಮೈನಸ್ x0 ಬೈ h. ಎಕ್ಸ್ ಬಂದ್ಬಿಟ್ಟು ನಾವು ಏನು ಫೈಂಡ್ ಔಟ್ ಮಾಡಬೇಕಾಗಿರುತ್ತೆ ನೋಡಿ, ಕ್ವಶನಲ್ಲಿ ಕೇಳಿದ್ದಾರೆ 48, 50 ಏನು ಕೇಳಿರ್ತಾರೋ ಅದು. 48 ಕೇಳಿದರೆ 48 ಹಾಕೋತೀನಿ. x0 ಬಂದ್ಬಿಟ್ಟು ಈ ವ್ಯಾಲ್ಯೂ, ಲೈಕ್ ಫಸ್ಟ್ ವ್ಯಾಲ್ಯೂ ಫಾರ್ವರ್ಡ್ ಆಗಿರೋದ್ರಿಂದ ಇದನ್ನು ತೊಗೊಬೇಕು. ಬ್ಯಾಕ್ವರ್ಡ್ ಕೇಳಿದ್ರೆ 60 x0 ಆಗಿ ತೊಗೋಬೇಕು, ಅಂದರೆ ಅದನ್ನು xn ಅಂತ ಬರ್ಕೋಬೇಕಾಗುತ್ತೆ. 45 ಬೈ h. h ಅಂದರೆ ಡಿಫ್ರೆನ್ಸ್, ಎಷ್ಟು ಯೂನಿಫಾರ್ಮ್ ಡಿಫ್ರೆನ್ಸ್ ಇದೆ. 50 ಮೈನಸ್ 45 5 ಬರುತ್ತೆ, 55 ಮೈನಸ್ 50 5 ಬರುತ್ತೆ. ಸೊ 5. ಇದನ್ನು ಸಾಲ್ವ್ ಮಾಡಿದ್ರೆ r = 0.6 ಬರುತ್ತೆ. ಫೈಂಡ್ ಔಟ್ ಮಾಡಿದಾಗಿದೆ. ಈಗ ನಾವು y ಫೈಂಡ್ ಔಟ್ ಮಾಡೋದು. y = 0.7071 ಪ್ಲಸ್ 0.6 ಇಂಟು 0.707 ಪ್ಲಸ್ 0.6 0.6 ಮೈನಸ್ 1 ಡಿವೈಡೆಡ್ ಬೈ 2 ಇಂಟು 0.-0.064 plus 0.6 into 0.6 minus 1, 0.6 minus 2 divided by 3 factorial, 3 into 2 into minus 0. ಇದು 0.0064 ಅಲ್ಲ, 0.057. ಓಕೆನಾ? ಇದು 0.0057 ಬರುತ್ತೆ. ಇದು ಮೈನಸ್ 0.0007 ಬರುತ್ತೆ. ಇದನ್ನು ಸಾಲ್ವ್ ಮಾಡೋದು ತುಂಬಾ ಈಸಿ. ನೀವು ಸಾಲ್ವ್ ಮಾಡಿದಾಗ ನಿಮಗೆ ಆನ್ಸರ್ ಎಷ್ಟು ಬರುತ್ತೆ ಅಂತ ತೋರಿಸ್ತೀನಿ. ಫೈನಲ್ ಆನ್ಸರೇ ಬರ್ತೀನಿ. ಇದನ್ನು ಸಾಲ್ವ್ ಮಾಡಿ, ತುಂಬಾ ಈಸಿ ಇದು. y = 0.7431 ಇದು ಬರುತ್ತೆ. ಐ ಥಿಂಕ್ ನಿಮಗೆ ಗೊತ್ತಾಗಿರುತ್ತೆ ಏನು ಡಿಫ್ರೆನ್ಸ್ ಇದೆ ಬ್ಯಾಕ್ವರ್ಡ್ಗೂ ಮತ್ತು ಫಾರ್ವರ್ಡ್ಗೂ ಅಂತ. ಇವಾಗ ನಾನು ತೋರಿಸಿರೋದು ಫಾರ್ವರ್ಡ್ ಮೆಥಡು. ಬ್ಯಾಕ್ವರ್ಡ್ ಅಂದರೆ ಸೇಮ್ ಇದೇ ಫಾರ್ಮುಲಾನ ಅಪ್ಲೈ ಮಾಡಬೇಕಾಗುತ್ತೆ, ಬಟ್ r+1 ಇರುತ್ತೆ. ಫಾರ್ವರ್ಡಲ್ಲಿ r-1 ಇರುತ್ತೆ. ಇಲ್ಲೂ ಅಷ್ಟೇ, x0 ಬದಲು ಬ್ಯಾಕ್ವರ್ಡಲ್ಲಿ x = xn ಪ್ಲಸ್ r/h ಅಷ್ಟೇ, ಏನು ಡಿಫ್ರೆನ್ಸ್ ಆಗಲ್ಲ. xn ವ್ಯಾಲ್ಯೂ ಏನು ತೊಗೋಬೇಕಂದ್ರೆ ಬ್ಯಾಕ್ವರ್ಡ್ ಕೇಳಿದ್ರೆ ಲಾಸ್ಟ್ ಈ ವ್ಯಾಲ್ಯೂ ತೊಗೋಬೇಕು, ಲೈಕ್ r ಫೈಂಡ್ ಔಟ್ ಮಾಡೋಕ್ಕೆ. ಬಟ್ ಫಾರ್ವರ್ಡಲ್ಲಿ ಏನಂದರೆ x0ನ 45 ತೊಗೋಬೇಕು. ಇನ್ ಕೇಸ್ ಬ್ಯಾಕ್ವರ್ಡ್ ಕೇಳಿದರೆ 60 ತೊಗೊಂಡು ಸಾಲ್ವ್ ಮಾಡಬೇಕಾಗುತ್ತೆ ಅಷ್ಟೇ. ಐ ಥಿಂಕ್ ನಿಮಗೆ ವಿಡಿಯೋ ಅರ್ಥ ಆಗಿರುತ್ತೆ. ವಿಡಿಯೋ ಅರ್ಥ ಆಗಿಲ್ಲ ಅಂದರೆ ಕಮೆಂಟಲ್ಲಿ ಮತ್ತೆ ತಿಳಿಸಿ, ಮತ್ತೆ ವಿಡಿಯೋ ಮಾಡಿ ಖಂಡಿತ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋಲಿ ಜಸ್ಟ್ ನಾನು ಒಂದು ಮೆಥಡ್ ತೋರಿಸಿದ್ದೀನಿ. ನಿಮ್ಗಿನ್ನೂ ಯಾವುದಾದ್ರೂ ಬೇರೆ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಂದ್ರೆ ಕಳಿಸಿ, ಕಮೆಂಟಲ್ಲಿ ತಿಳಿಸಿ. ನಾನು ಅದನ್ನು ಖಂಡಿತ ಒಂದು ವಿಡಿಯೋ ಮಾಡಿ ಖಂಡಿತ ಅಪ್ಲೋಡ್ ಮಾಡ್ತೀನಿ. ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ, ಖಂಡಿತ ಅದನ್ನು ಅಪ್ಲೋಡ್ ಮಾಡ್ತೀನಿ. ಇವತ್ತಿನ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್, ಲೈಕ್ ದ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.